ಸುಮನಾ ಕಿತ್ತೂರ್, ಬಟ್ ಸುಮನಾ ಕಿತ್ತೂರ್ ಇಲ್ಲ, ಆಕೆ ಕೂಡ ವೆರಿ ವೆರಿ ಹಾರ್ಡ್ ವರ್ಕರ್. ಶೂನ್ಯ, ಅದು ಇವನ್ನೆಲ್ಲ ನಮಗೆ ಏನೋ ಸಂತೋಷ ಆಗುತ್ತೆ. ಹೆಸರು ಮಾಡಿರೋರ ಬಗ್ಗೆ ಮಾಡಬಾರ್ದು ಅಂತ ಇಲ್ಲ, ಆದರೆ ಅವರಿಗೆ ಬೆಳೆದಿದ್ದಾರೆ, ಯಾರು ಬೇಕಾದರೂ ಅವ್ರ ಜೊತೆ ಮಾಡ್ತಾರೆ. ಈ ಹುಡುಗರಿಗೆ ನಾವು ಮಾಡಬೇಕು. ಈಗ ನನ್ನ ನೆಕ್ಸ್ಟ್ ಒಂದು ಫಿಲ್ಮ್ ಇದೆ, ಅವನಿಗೆ ಗಲಾಟೆ ಮಾಡ್ತಾ ಇದ್ದೀನಿ ನಾನು ಶೂನ್ಯನಿಗೆ. ಅವನು ಕೂಡ ಹಾರ್ಡೆಸ್ಟ್ ವರ್ಕರ್, ಮಾತು ಕಡಿಮೆ, ಕೆಲಸಕ್ಕೆ ಇಳಿದ್ಬಿಟ್ರೆ ಆ ಕೆಲಸದಲ್ಲೇ ಮುಳುಗೋಗ್ತಾನೆ. ಒಂದೇ ಒಂದು ಅಂದರೆ ನಿಮ್ಗೆ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ನಾನು ಬೇರೆ ಬೇರೆ ಫಿಲಮ್ ಮಾಡೋಣಪ್ಪ, ನನಗೆ ಅಂಡರ್ವರ್ಲ್ಡ್ ಇಷ್ಟ ಆಗಲ್ಲ ಕಣೋ ಮಗನೇ ಅಂದರೆ, ಇಲ್ಲ ನಾನು ನಿಮ್ಮ ಕತೆ ನೋಡಬೇಕು ಅಂತಲೇ ಜನ ಒದ್ದಾಡ್ತಾರೆ ಅಂತ ಹೇಳಿ ನಾನು ಎಷ್ಟು ನನ್ನನ್ನು ಮತ್ತು ಬಚ್ಚನ್ನ ಹೇಗೆ ಒಪ್ಪಿಸ್ತಾನೆ ಅಂದರೆ, ಯಾವುದಕ್ಕೂ ಒಂದು ಟೈಮ್ ಮಾಡಿಬಿಡೋಣ ಬಿಡಿ, ಅದು ಬಿಗ್ ಲೆವೆಲ್ ಮಾಡಬೇಕು ಈ ಸಾರಿ ಅಂತ, ಅದು ಮಾಡ್ತೀನಿ ನಾನು. ಅಭಿಷೇಕ್ ಬಗ್ಗೆ ಸಹಜವಾಗಿ ಅನಿಸುತ್ತೆ, ತಮ್ಮನ ಮಗ ಇದು ಮಾಡಿದ್ರು ಅಂತ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಅವನು MBA ಮಾಡ್ಕೊಂಡಿದ್ದ. 3 ವರ್ಷಗಳ ಹಿಂದೆ ಥಾಯ್ಲ್ಯಾಂಡ್ನಲ್ಲಿ MMA ಶುರು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಇಟ್ ಇಸ್ ಎ ವೆರಿ ವೆರಿ ಬಿಗ್ ಫೀಲ್ಡ್, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಅವನ ಬಗ್ಗೆ ನನಗೇನು ಅಂತ ಹೇಳಿದ್ರೆ, ಅವನು ಸುಮಾರು 13ನೇ ವಯಸ್ಸಿನಲ್ಲಿ ಹಿ ವಾಸ್ 93 kgs. 13ನೇ ವಯಸ್ಸಿನಲ್ಲಿ 93 ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಷ್ಟು ಓಡ್ ಬಂದರೆ ದೊಡ್ಡ ಸುಸ್ತಾಗ್ತದೆ ಅಂತ ಏನೋ ತಿನ್ನು ಕೊಡಿ ಅಂತಿದ್ದ. ಒಬ್ಬನೇ ಮಗ, ತಮ್ಮನ ಮಗ, ನಮಗೆ ಮಗ, ನಾವು ಇದು ಮಾಡ್ತಿದ್ದೀವಿ, ಗಾಬರಿ ಶುರುವಾಯಿತು. ಏನು ಹೀಗೆ ಆಗ್ಬಿಟ್ರೆ ಇವನು, 20 ವರ್ಷ ಆಗೋ ಹೊತ್ತಿಗೆ 150 kg ಆಗ್ತಾನೆ, 130 ಅಂತೂ ಈಸಿ ಆ ಬೋನ್ ಸ್ಟ್ರಕ್ಚರ್. ಆಗ ಹಠ ಮಾಡಿ ಒಂದು ಸಾರಿ ಅವನ 13ನೇ ವಯಸ್ಸು 14ನೇ ವಯಸ್ಸು ಸ್ಕೂಲ್ ಮುಗಿಸ್ಕೊಂಡು 2 ತಿಂಗಳು ರಜಾ ಬರುತ್ತೆ. ಫಸ್ಟ್ ಹೇಳಿದ್ದು ನನ್ನ ತಮ್ಮನಿಗೆ, ನೀನು ಮತ್ತು ನನ್ನ ನಾದ್ನಿ ಇಬ್ಬರು ಬರಬಾರ್ದು, ತಾಯಿ ತಂದೆ ಇಬ್ಬರು ಮನೆಗೆ ಬರಬಾರ್ದು, ನಮ್ಮ ಮನೇಲಿ 2 ತಿಂಗಳು ಇರಬೇಕು. ಅಲ್ಲಿ ನನ್ನ ಮಗ ಅವನನ್ನ ಹೆಂಗೆ ತಯಾರು ಮಾಡ್ದ ಅಂದರೆ, 93 kg ಇದ್ದ ಹುಡುಗ ಆಲ್ಮೋಸ್ಟ್ 77-78ಗೆ ಬಂದ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವನನ್ನು ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದ ಅಂದರೆ, ಬದುಕಿರೋವರೆಗೂ ಈ ಶಿಸ್ತು ಬೇಕು, ನಾಟ್ ಓನ್ಲಿ ಫಾರ್ 2 ಮಂತ್ಸ್ಗಲ್ಲ ಅಂತ ಹೇಳಿ ಮಾಡಿದ್ದು. ನಂತರ ಅವನು ಇಳಿಲೇ ಇಲ್ಲ, ಅದನ್ನು ಬೆಳೆಸ್ಕೊಂಡು ಹೋದ. ನಾನು ಹೆಡ್ ಬುಷ್ ಮಾಡೋ ಸಮಯದಲ್ಲಿ ಶೂನ್ಯನಿಗೆ ಹೇಳಿದೆ, ಈಗ ನನ್ನ ಹತ್ರ ಬಂದವರೆಲ್ಲ ಹೇಗಾಗ್ಬಿಡ್ತಾರೆ ಅಂದರೆ ಮನೆ ಮಕ್ಕಳಾಗ್ಬಿಡ್ತಾರೆ. ನಾನು ಹೇಳಿದ್ನಲ್ಲ, ಸುಮನ ಮಾಡ್ತು, ಶೂನ್ಯ ಮಾಡ್ದ, ಇವನು ಮಾಡ್ದೆ ಎಲ್ಲ. ಶೂನ್ಯ ನನಗೆ ಇನ್ನೊಬ್ಬ ಇದನ್ನಪ್ಪ, ಅವನು ಕರೆದು ಮಾತನಾಡೋಣ ಮಗನೇ ಅಂದೆ. ಅಣ್ಣ ನೀವು ಯಾರು ಹೇಳಿದ್ರು ರೆಡಿ ಅಂದ. ಅವನು ಶೂನ್ಯ ನನ್ನ ಬಗ್ಗೆ ಹೇಗೆ ಅಂದರೆ, ನೀವೇನು ಹೇಳಿದ್ರು ರೈಟ್, ನಿಮ್ಯಾರು ಹೀರೋ ಮಾಡ್ತೀನಿ ಅಂದರು ರೈಟ್, ವಿಲನ್ ಮಾಡ್ತೀನಿ ರೈಟ್. ಆ ಕಾರಣ ಏನು ಅಂದರೆ, ನಾನು ಪರ್ಫೆಕ್ಷನಿಸ್ಟ್ ಅಂತ ಆತನ ಗೊತ್ತಾಗ್ಬಿಟ್ಟಿತ್ತು, ಸುಮ್ಮನೆ ಹೇಳಲ್ಲ ಅಂತ. ಕರೆದು ಮಾತನಾಡಿದೆ. ಇವನು ಆಗ MNAಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನಂದು ಒಂದು ಕ್ಯಾರೆಕ್ಟರ್ ಅಂದರೆ, ನನ್ನ ಹತ್ರ ಇರೋ ಅದನ್ನು ದೂರ ಹೋಗಕ್ಕೆ ನಾನು ಬಿಡಲ್ಲ. ಬರೀ ಆರ್ಗ್ಯಾನಿಕ್ ಕನೆಕ್ಷನ್ ಅಲ್ಲ. ಈಗ ರೋಷನ್ ಇವರೆಲ್ಲ ಬೇರೆ ದೇಶಕ್ಕೆ ಹೋಗ್ತೀನಿ, ಬೇರೆ ದೇಶಕ್ಕೆ ಚಾನ್ಸ್ಗಳಿತ್ತು. ನೋ, ನಾನು ಕಣ್ಣೆದ್ರಿಗೆ ಇರಬೇಕು, ನಾನು ಇರೋವರೆಗೂ ನೀವೆಲ್ಲೂ ಹೋಗ್ಬಾರ್ದು. ಮತ್ತು ನಾನು ಇನ್ನೂ ಒಂದು ಭಾಳ ವರ್ಷಗಳು ಇರ್ತೀನಿ, ನನಗಿಲ್ಲ ಬೋರ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ತೀನಿ. ನನ್ನ ಮೊಮ್ಮಕ್ಕಳಿದ್ದಾರೆ, ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಅಲ್ಲ ಆಗಲೇ ಒಬ್ಬನಿಗೆ ಅಮೇರಿಕಾದಲ್ಲಿ ಅವ್ನಿಗೆ ಎಷ್ಟು ಬುದ್ಧಿವಂತ ಅಂದರೆ, ಚಾನ್ಸ್ ಇದೆ ಅಂತ ಹೇಳಿದ್ರು. ಮಗನೇ ನನ್ನ ಕೈಲಿ ಆಗಲ್ಲ ಕಣಪ್ಪ ಅಂದೆ. ನೋ, ಕ್ಯಾನ್ಸಲ್ ಮಾಡಿಬಿಟ್ಟ. ಇನ್ನೂ ಮಗಂದು ನೆಕ್ಸ್ಟ್ ಬರ್ತಿದೆ ಈಗ ಅವನದು. ಕರೆದು ಹೇಳಿದೆ, ನೋಡು MMA ಇದೆಲ್ಲ ಬೇಡ, ಕಲ್ಚರಲ್ ಫೀಲ್ಡ್ ಅನ್ನೋದು ತುಂಬ ದೊಡ್ಡದು. ಐ ಬಿಲೀವ್ ಇನ್ ಕಲ್ಚರಲ್ ಫೀಲ್ಡ್. ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ಅಕ್ಷರಗಳು ಮತ್ತು ದೃಶ್ಯಗಳು ಮತ್ತು ನಾದ ಬಹಳ ಇಷ್ಟ. ನಾನಲ್ಲಿ ಈಗ ಯಾರೋ ಹೇಳ್ತಿದ್ರು, ಏನೋ ಅಲ್ಲಿ ಮಾಡೋಕ್ಕೆ ಹೋದಾಗ ಕೆಲಸ ಬಿಟ್ಟೇ ಬರೋದಿಲ್ಲ ಅಂತ. ನಾನು ಮಾಡೋಕ್ಕೆ ಹೋದಾಗ ನಾನು ಮರ್ತ್ಬಿಟ್ಟಿರ್ತೀನಿ, ನಾನು ಯಾರು, ನನ್ನ ಹೆಸರು ಏನೋ, ನನ್ನ ಪಕ್ಕ ಯಾರು ಒಂದು ಮಾತಾಡ್ಸೋದಲ್ಲೇ ಗೊತ್ತಾಗೋದು. ಐ ಜಸ್ಟ್ ಇನ್ವಾಲ್ವ್ ಇನ್ ಇಟ್. ಸುಮ್ಮನೆ ಮ್ಯೂಸಿಕ್ ಕೇಳ್ತಾ ಕೂತಿದ್ರು ಅಷ್ಟೇ, ಐ ಬಿಕಮ್ ದಟ್ ಮ್ಯೂಸಿಕ್. ಕಲಿಸ್ಕೊಟ್ಟಿದ್ದಾರೆ ದೊಡ್ಡವರೆಲ್ಲ ಅದನ್ನು. ನಾನು ಹೇಳಿದೆ, ಮಗನೇ ನೀನು ಕಲ್ಚರಲ್ ಫೀಲ್ಡ್ ಬಾ. ಅವನಿಗೆ ಆ್ಯಕ್ಟಿಂಗ್ ಸ್ವಲ್ಪ ಇಷ್ಟ ಆಯಿತು, ಡೈರೆಕ್ಷನ್ ನನ್ನ ಕೈಲಿ ಆಗಲ್ಲ ಅಂದ. ನಾನು ಹೇಳಿದೆ, ನಿನ್ನ ಕೈಲಾಗುತ್ತೆ, ಟ್ರೈ ಮಾಡು. ಏನು ಮಾಡಬೇಕು ಅದಕ್ಕೆ ಅಂದ. ನಾನು ಓದಿರೋ ಬುಕ್ಸ್ಗಳನ್ನ ನೀನು 6 ತಿಂಗಳಲ್ಲಿ ಓದಬೇಕು, ಆಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ IAS. MBA ಮಾಡ್ಕೊಂಬಂದಿದ್ದ ಸ್ಟೇಟ್ಸ್ನಲ್ಲಿ ಅವನು. IASಗೆ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಇದನ್ನು ಕೊಡ್ತೀನಿ, ಬುಕ್ಸು ಓದು ಅಂತ. ಆಲ್ಬರ್ಟ್ ಕಮು ಅಂತ ಹೇಳಿ ಅವನಿಂದ ಶುರು ಮಾಡಿಸ್ತೀನಿ, ಕಾಸ್ಟ ನೀಡ ಇವು ಅಂತ. ಯಾಕೆ ಕನ್ನಡ ಹೆಚ್ಚು
ಫಾಸ್ಟಾಗಿ ಓದೋಕ್ಕಾಗಲ್ಲ. ಇಲ್ಲಾಂದಿದ್ರೆ ದೇವನೂರು ಮಹಾದೇವ, ಲಂಕೇಶು, ಅನಂತಮೂರ್ತಿ ಇವ್ರನ್ನೇ ಶುರು ಮಾಡಿಸ್ತಿದ್ದೆ. ಸೊ ಅವನು ನನಗೆ ಶಾಕ್ ಆದದ್ದು ಏನಂದರೆ, ಆಲ್ಬರ್ಟ್ ಕಮು ಬುಕ್ ಕೊಟ್ಟಾಗ 2 ದಿನದಲ್ಲಿ ಓದಿ ಡಿಸ್ಕಸ್ ಮಾಡ್ತಾನೆ. ಆಮೇಲೆ ಇನ್ನೊಂದೇನು ನಮ್ಮ ಹತ್ರ ಬರೋ ಹುಡುಗರದು ಒಂದು ಹೇಳ್ತೀನಿ, ಐ ಟೇಕ್ ಸೋ ಮಚ್ ಕೇರ್ ಆಫ್ ದೆಮ್. ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ತೊಗೊಳಕ್ಕೆ ಬಿಡೋದಿಲ್ಲ. ನೋ ಡ್ರಿಂಕ್ಸ್, ನೋ ಸ್ಮೋಕ್ಸ್, ನೋ ಸ್ಮೋಕಿಂಗ್, ನೋ ಡ್ರಿಂಕ್ಸ್ ಆ್ಯಂಡ್ ನೋ ಗಾಸಿಪಿಂಗ್. ಅದನ್ನು ಮಾಡಲೇಬೇಡಿ. ಎಲ್ಲ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಅಂದ್ಕೊಳ್ಳಿ, ನನ್ನ ಅಕ್ಕ ತಂಗಿಯರು ಇವರು ಅಂತ ಅಂದ್ಕೊಂಡು ನೀವು ಇದು ಮಾಡಿದಾಗ ಗಾಸಿಪ್ಗೆ ಹೋಗಲ್ಲ. ಬಹಳಷ್ಟು ಜನ ವಿ ನೋ ಇಟ್ ಮಾಡಿದೆ ಗಾಸಿಪಲ್ಲಿ. ಅದನ್ನೇ ತೆಗಿತೀನಿ. ಆತ ಓದೋದಕ್ಕೆ ಶುರು ಮಾಡ್ದ. 6 ತಿಂಗಳಿನಲ್ಲಿ ನಾನೇ ಬೆರಗಾಗುವಷ್ಟು. ಜೀನ್ ಪಾಲ್ ಸಾರ್ಟ್ರ್ ಅಂತೇಳಿ ತುಂಬ ದೊಡ್ಡ ರೈಟರ್, ಫ್ರೆಂಚ್ ರೈಟರ್ ಜಾನ್ ಪಾಲ್ ಸಾರ್ಟ್ರ್ ಅಂತೇಳಿ. ಅವನ ಬುಕ್ಸು ನಾವೆಲ್ಲ ಭಾಳ ಹಿಂದೆ ಓದಿದ್ವಿ, ಆಮೇಲೆ ಬಿಟ್ಬಿಟ್ವಿ. ಕಷ್ಟ ಅನ್ನೋ ಕಾರಣಕ್ಕೆ ಹೆಚ್ಚಿದಾಗಲಿಲ್ಲ ಅವನು. ಬಟ್ ಅವನು ಅಷ್ಟು ಬೆಳೆಸ್ತಾನೆ. ಅವನದು ಐರನ್ ಇನ್ ದಿ ಸೋಲ್. ಇದು ಓದಿ ಏನು ಹೇಳ್ತಾನೆ ನೋಡೋಣ ಅಂದಾಗ 4 ದಿನದಲ್ಲಿ ಓದಿ ಅದ್ರ ಬಗ್ಗೆ ನಾನೇ ಅಷ್ಟು ಮಾತಾಡೋಕ್ಕೆ ಶುರು ಮಾಡ್ದೆ. ದೆನ್ ಐ ಸೆಟ್, ಯು ಆರ್ ಡನ್, ನಾವ್ ಯು ಕ್ಯಾನ್ ಎಂಟರ್ ಇನ್ ಟು ದ ವರ್ಲ್ಡ್ ಆಫ್ ಕಲ್ಚರ್ ಅಂತ ಹೇಳಿ ಮಾಡಿದ್ದು. ಮಾಡ್ತಾ ಇದ್ದಾನೆ. ಈಗಾಗಲೇ 2 ಬೇರೆ ಕಥೆಗಳನ್ನೂ ರೆಡಿ ಮಾಡ್ಕೊಂಡಿದ್ದಾನೆ, ವೇಟಿಂಗ್ ಫಾರ್ ಕ್ರೀಮ್. ಅದೇ ರೀತಿಯಲ್ಲಿ ನನ್ನ ಸುತ್ತ ಇರೋದು ಹೇಗೆ ಅಂತ ಹೇಳಿದ್ರೆ, ಈಗ ಶೂನ್ಯ ನೆಕ್ಸ್ಟ್ ಇದನ್ನು ರೆಡಿ ಮಾಡ್ತಿದ್ದಾನೆ. ಅವನು ಹೇಳೋದೇನು, ಅಜಯ್ ದೇವರನ್ನ ಹಾಕೊಂಡು ಒಂದು ಮಾಡೋದು, ನನಗೆ ಯಾರೋ ಮಾತನಾಡಿದಾರೆ ದೊಡ್ಡವರು, ನೀವು ಇಂಥ ಕತೆ ಕೊಡಿ. ಆಗಲೇ ಹೇಳಿದ್ದು ನಾನು, ಬೇಡಪ್ಪ ನನಗೆ ಅಂಡರ್ವರ್ಲ್ಡ್ ಇಷ್ಟ ಆಗ್ತಿಲ್ಲಪ್ಪ, ಬೇಡ ಮಗನೇ ಅಂದರೆ ಅವನದು ಒಂದು ಕ್ಯಾರೆಕ್ಟರ್ ಇದೆ. ನೀವು 100 ಸರಿ ಬೇಡ ಅಂದರೆ ಆಯ್ತಣ್ಣ ಅಂದಿರ್ತಾನೆ, ಕೂತ ಇರ್ತಾನೆ. ಹೇಳ ಅದೇ ಯಾವಾಗ ಮಾಡೋಣ, ನಾನು ಬೇಡ ಕಣೋ ಅಂತ ರೇಗಿದ್ರು, ಆಯ್ತು ಬಿಡೋಣ ಅಂತ ಒಟ್ಟಿಗೆ ನೋಡ್ತಾನೆ. ಅಣ್ಣ ಯಾವಾಗ ಕೂತ್ಕೊಳ್ಳೋಣ, ನೀವು ಕಳ್ಸೋಕ್ಕಾಗದೇ ಇಲ್ಲ. ಅವನ ಅಜಯ್ ದೇವಗನ್ನಲ್ಲ, ಶಾರುಖ್ ಖಾನ್ ಅಲ್ಲ, ಪ್ರಪಂಚದಲ್ಲಿ ಯಾರನ್ನ ಬೇಕಾ ಹಿಡ್ಕೊಂಡ್ಬಂದ್ಬಿಡ್ತಾನೆ ಅವನು. ಅವ್ನು ಇಂಥದ್ದು ಬೇಕು ಅಂತ ಹೇಳಿ ಅಣ್ಣ ನೀವು ಹಿಡ್ಕೊಂಡ್ಬರ್ತಾನೆ. ಈಗ ನಮ್ಮ ರವೀಂದ್ರ ನಮ್ಮ ಸಿನಿಮಾಗಳು ಸಾಮಾನ್ಯವಾಗಿ ಹಿಂದೆ ಕೂತ್ಕೊಂಡು ಇದನ್ನು ಮಾಡೋನು, ಏನೋ ಪ್ರೊಡಕ್ಷನ್ ಕಂಟ್ರೋಲ್ ಪ್ರೊಡ್ಯೂಸರ್. ಆತ ಒಂದು ಕತೆ ಮಾಡ್ಕೊಂಡಿದ್ದಾನೆ. ಸಬ್ಜೆಕ್ಟ್ ಈಸ್ ಸೋ ಬಿಗ್. ಇಲ್ಲ ಯಾರೋ ರಜನಿಕಾಂತ್ ಅಥವಾ ಶಾರುಖ್ ಖಾನ್ ಇಂಥವ್ರು ಮಾಡಬೇಕು. ನಾನು ಹೇಳಿದ ಸಣ್ಣದು ಮಾಡೋಣಪ್ಪ ಅಂದರೆ, ಇಲ್ಲ ಒಂದು ದೊಡ್ಡದು ಮಾಡಿಬಿಡೋಣ, ಇನ್ಸೆಪ್ಷನ್ನು, ಮ್ಯಾಟ್ರಿಕ್ಸ್ ಈ ಲೆವೆಲ್ನಲ್ಲಿ ನೀವು ಟ್ರೈನೇ ಮಾಡ್ತಿಲ್ಲ ಅಂತ ಗಲಾಟೆ ಮಾಡ್ದ. ನಾನು ನಿಮ್ಗೆ ಹೇಳಿದ್ರೆ, ಅಣ್ಣ ನಾನು ಕರ್ಕೊಂಬತ್ತೀನಿ ಅಣ್ಣ, ಗ್ರೇಟ್ ರೆಡಿ ಹೇಳ್ತಾ ಇದ್ದಾನೆ, ಅಣ್ಣ ನೀವು ಮಾಡ್ತಾ ಇದ್ದು ಗ್ರೇಟ್, ನಾವು ಮಾಡೋಣ ಸುಮ್ಮನಿರಿ ಅಂತ. ಈ ರೀತಿ ನಮ್ಗೆ ಇದೆ. ಇನ್ನು ಈ ಕ್ರೀಮ್ ಕತೆಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಿಮಗೆಲ್ಲ ಒಂದು ವಿಷಯ ಗೊತ್ತಿದೆ. ದಂಡೋಪಾಳ್ಯ ಅನ್ನೋ ಹೆಸರನ್ನ ನೀವು ಕೇಳಿದಿರಿ ನೀವೆಲ್ಲ. ಸುಮಾರು 80ರಿಂದ 100 ಒಂಟಿ ಮಹಿಳೆಯರನ್ನ ಅವರು ಹತ್ಯೆ ಮಾಡಿದ್ರು ಅನ್ನೋ ಕೇಸ್ ಸುಮಾರು 15 ವರ್ಷಗಳ ಅವಧಿಯಲ್ಲಿ ಮಾಡ್ತಾರೆ ಅಂತೇಳಿ ಪೊಲೀಸ್ ಕೇಸ್ ಹಾಕ್ತಾರೆ. ನಾನು ಜೈಲಿನಲ್ಲಿ ಇದ್ದು ಬಂದಿರೋನು. ಮತ್ತು ಅದೇ ರೀತಿ ಆ ದಂಡೋಪಾಳ್ಯದರು ಇದ್ದಾಗ, ಜೈಲಿನಲ್ಲಿದ್ದಾಗ ಬಚ್ಚನ್ನ ಒಂದು ಸಣ್ಣ ಕೇಸ್ನಲ್ಲಿ ಇರ್ತಾರೆ. ಅವ್ರು ಬಂದು ನನಗೆ ಒಂದು ಸಂಗತಿ ಹೇಳ್ತಾರೆ, ಅವರು ಒಂದು ಕೊಲೆನೂ ಮಾಡಿಲ್ಲ. ನಾನು 80 ಕೊಲೆ ಒಂಟಿ ಮಹಿಳೆಯರ ಕೊಲೆ ಅಂದಾಗಲೇ ಗೊತ್ತು, ಫಿಕ್ಸ್ ಮಾಡಿದ್ದಾರೆ ಅಂತ. ಬಟ್ ಅವ್ರು ಅಟ್ಲೀಸ್ಟ್ 1-2 ಮಾಡಿದ್ದಾರೆ ಅಂದರೆ ಒಂದೂ ಮಾಡಿಲ್ಲ. ಅವ್ರು ಕಳ್ಳರು, ಜನಾಂಗೀಯ ಕಳ್ಳರು. ಅವ್ರ ಜನಾಂಗದಲ್ಲೇ ಅವರು ಮಹಾಭಾರತದ ಲೆವೆಲ್ಗೆ ಹೋಗ್ತಾರೆ. ಅವರ ತಾತಂದಿರು ಇವರೆಲ್ಲ ಆ ಕಾಲದಿಂದಲೂ ನಾವು ಕಳ್ತನ ಮಾಡ್ತೀವಿ. ಮತ್ತು ರಾಜರ ಕಾಲದಲ್ಲಿ ಅದೇ ರೀತಿ ಗೂಢಚಾರಿಕೆನೂ ಮಾಡ್ತಿದ್ವಿ. ಈಗಲೂ ಕೂಡ ನಾವು ಎಜುಕೇಷನ್ ಇಲ್ಲ. ಈಗ ಗೌರ್ಮೆಂಟ್ ಏನೇನೋ ಮಾಡಿ ಹೊರಗಡೆ ತರ್ತಾ ಇದೆ. ಆದರೆ ಆ ಕೇಸ್ನಲ್ಲಿ ಒಂದು 6 ಕೇಸ್ನಲ್ಲಿ ಎಲ್ಲರಿಗೂ 6 ಜನಕ್ಕೆ ಮರಣದಂಡನೆ ಕೊಡ್ತಾರೆ. ಅದೇ ಸಮಯದಲ್ಲಿ ನನ್ನ ಎದೆಗಾರಿಕೆ ಫಿಲಮ್ ರಿಲೀಸ್ ಆಗುತ್ತೆ. ಪ್ರೆಸ್ನವ್ರು ಕೇಳ್ತಾರೆ, ದಂಡೋಪಾಳ್ಯ ಸುಳ್ಳು, ಒಂದು ಕೇಸು ಮಾಡಿಲ್ಲ ಅಂತೀನಿ. ಏನು ಸರ್ ಹೀಗೆ ಹೇಳ್ತಿದ್ರಿ, 80 ಕೊಲೆ ಕೇಸಲ್ಲಿ ಅಟ್ಲೀಸ್ಟ್ 1-2 ಮಾಡಿಲ್ಲ ಅನ್ಬೋದು, ಒಂದೂ ಮಾಡಿಲ್ಲ ಅಂತ ಹೇಗೆ? ತಗೊಳ್ಳಿ ಆ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ಕೇಳಿ, ನಾನು ಹೇಳ್ತಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ದ ನೇಮ್. ಪತ್ರಕರ್ತರು ನೀವಿದ್ರಿ ಆದರೂ ಹೇಳ್ತೀನಿ, ಚಲಪತಿ ಅಂತ ಅವ್ರ ಹೆಸರು. ಅದೇನು ಅವರೊಬ್ಬರು ಫಿಕ್ಸ್ ಮಾಡಿಲ್ಲ. ಅವ್ರನ್ನ ಇಲ್ಲೀಗಲ್ ಕಸ್ಟಡಿನಲ್ಲಿ 3 ತಿಂಗಳು ಇಟ್ಕೊಂಡಿರ್ತಾರೆ. ಆ ಟೈಮ್ನಲ್ಲೂ 2 ಹತ್ಯೆ ಆಗ್ತವೆ. ಆ ಹತ್ಯೆಗಳನ್ನೂ ಅವ್ರಿಗೆ ಕಟ್ತಾರೆ. ನನಗೆ ಫೋನ್ ತಗೊಳ್ಳಿ, ಹಿಂಗೆ ಹೇಳ್ತಿದ್ದಾರೆ ಅಗ್ನೇಶ್ ಶ್ರೀಧರ್, ಏನಂತೀವಿ ಅಂತ ಕೇಳಿ ಅಂತೀನಿ. ಪತ್ರಕರ್ತರು ಯಾರೋ ನಿಮ್ಮ ರೀತಿ ಇರ್ತಾರೆ, ತಗೊಳ್ತಾರೆ, ಫೋನ್ ಮಾಡ್ತಾರೆ ಇನ್ಸ್ಪೆಕ್ಟರ್ಗೆ. ಅಗ್ನೇಶ್ ಶ್ರೀಧರ್ ಹೇಳ್ತಿದ್ದಾರೆ ಅವರು ಒಂದೂ ಮಾಡಿಲ್ವಂತೆ, ನೀವು ಅವ್ರನ್ನ ಫಿಕ್ಸ್ ಮಾಡಿದ್ದೀರಿ ಅಂತಾರೆ. ಇಲ್ಲ ನಾನು ದೊಡ್ಡ ದೊಡ್ಡ ಆಫೀಸರ್ಸ್ಗೆಲ್ಲ ಗೊತ್ತು, ಅವರೆಲ್ಲ ಒಪ್ಕೊಂಡ ಮೇಲೆ ಮಾಡಿದ್ದು, ನಾವು ವಿಡಿಯೋ ಮಾಡಿದ್ದೀವಿ ಅಂತಾರೆ. ಅವ್ರ ಜೊತೆ ಮಾತನಾಡಿ ಅಂತಾರೆ. ಅವರು ಮಾಡಿದ್ದಾರೆ ಅಂತ ಆಫೀಸರ್ ಗೊತ್ತಿದ್ರೆ
ಅವ್ರ ಮುಖ ನಾನು ನೋಡಿಲ್ಲ. ಅವರು ನನಗೆ ರೇಗಬೇಕಾಗಿತ್ತು. ಏನು ಹೀಗೆ ಮಾತಾಡ್ತಾ ಇದ್ರಿ ಇಷ್ಟು ಬೇಜವಾಬ್ದಾರಿಯಿಂದ? 80 ಕೊಲೆ ಕೇಸ್ನ ಫಿಕ್ಸ್ ಮಾಡೋಷ್ಟು ದಡ್ಡರಾಗತ್ತಾ? ಅದು ನನ್ನೊಬ್ಬನ ಕೈಲಿದೆಯಾ? ಏನು ಹಿಂಗೆ ಮಾತಾಡ್ತಿದ್ದೀರಿ ನೀವು ಅಂತ ರೇಗಬೇಕಾಗಿತ್ತು, ಸಿಟ್ಟು ಮಾಡ್ಕೋಬೇಕಾಗಿತ್ತು. ಇಲ್ಲ, ಹಿ ಇಸ್ ನಾಟ್ ಮೈ ಆಫೀಸರ್, ಅವ್ರ ಜೊತೆ ಮಾತಾಡಲ್ಲ ಅಂತ ಕಟ್ ಮಾಡಿಬಿಡ್ತಾರೆ. ಅವತ್ತಿಂದ ಕುದಿಯೋಕ್ಕೆ ಶುರು ಆಗ್ಬಿಡುತ್ತೆ ನನಗೆ. ಇದನ್ನು ಎದೆಗಾರಿಕೆ ನಂತರ ಇಮಿಡಿಯೇಟಾಗಿ ಸಿನಿಮಾ ಮಾಡಬೇಕು ಅಂತ ನಾನು ಸ್ಕ್ರಿಪ್ಟ್ ಮಾಡ್ಕೊಳ್ತೀನಿ. ಅನೌನ್ಸ್ ಮಾಡಬೇಕು ಅಂತ ಒದ್ದಾಡ್ತೀನಿ. ನಾನು ಈಗ ಅವ್ರು ಕೂತಿದ್ದಾರೆ ಅಂತ ಕಾಣಲಿಲ್ಲ, ಅಲ್ಲಿ ಕೂತಿದ್ದಾರೆ ಅವರು, ನಟರಾಜ್ ಅಂತ ಹೇಳಿ, CCBನಲ್ಲಿ ದೊಡ್ಡ ಹೆಸರು, ನಮಗೆಲ್ಲ ಭಾಳ ಆತ್ಮೀಯರು. ನಾವೆಲ್ಲ ನಟರಾಜಣ್ಣ ಅಂತ ಹೃದಯದಿಂದ ಕರೆಯೋ ವ್ಯಕ್ತಿ. ಅವರು ಬಂದು ಕೂತ್ಕೊಂಡ್ಬಿಡ್ತಾರೆ. ನೀವು ಮಾಡಬೇಡಿ, ನಮ್ಮನ್ನು ಕಂಡ್ರೆ ಅಪಾರ ಇಷ್ಟ ಅವರಿಗೆ, ನಮಗೂ ಅಷ್ಟೇ. ನನಗಿಂತಲೂ ವಯಸ್ಸಲ್ಲಿ ಕಮ್ಮಿ ಆಗಿದ್ರು ನಟರಾಜಣ್ಣ ಅಂತ ಹೇಳ್ತೀವಿ, ಅಪಾರ ಇಷ್ಟ ನಮಗೆ ಆ ವಿಷಯದಲ್ಲಿ. ಯಾವುದು ನನ್ನ ಭೂಗತ ಜಗತ್ತಿನ ಕಾಲದಲ್ಲಿ ನಮಗೋಸ್ಕರ ಅವ್ರು ಕೆಟ್ಟ ಹೆಸರು ತಗೊಳ್ಳೋ ಅಷ್ಟು ನಮಗೆ ಸಪೋರ್ಟ್ ಮಾಡಿದರು. ಯಾಕೆ ನಾವು ಸರಿ ಒಳ್ಳೆಯವರು ಅಂತ ಅನಿಸ್ಬಿಟ್ಟಿತ್ತು ಅವರಿಗೆ. ಸರ್ ನೀವು ಈ ಸಿನಿಮಾ ಮಾಡಬಾರ್ದು. ಅಷ್ಟಕಾಲ ದಂಡು ಪಾಳ್ಯ ಬಂದಿದೆ, ಸಕ್ಸಸ್ ಆಗಿದೆ. ರಿಯಲ್ ಏನಿದೆ ಅಂತ ನಾನು ಮಾಡ್ತೀನಿ ಅಂದಾಗ ನನಗೆ ಗೊತ್ತಾಗಿತ್ತು. ಅಲ್ಲಿ ಇದ್ದ ಕಮಿಷನರ್ಗಳು, ಇವರು ಜಾಯಿಂಟ್ ಕಮಿಷನರು, ಅಡಿಷನಲ್ ಕಮಿಷನರು, ಹೋಮ್ ಮಿನಿಸ್ಟರ್ಗಳು ಎಲ್ಲ ಸೇರಿ ಫಿಕ್ಸ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು. ಅವ್ರು ಇಲ್ಲಿಗಲ್ ಕಸ್ಟಡಿಯಲ್ಲಿ ಇದ್ದಾಗ ಆದ ಹತ್ಯೆಗಳನ್ನ ಅವ್ರು ತಲೆ ಕಟ್ಟಿದ್ದಾರೆ ಅಂತಲೂ ಗೊತ್ತಿತ್ತು. ಇಷ್ಟೆಲ್ಲ ಇದ್ದು ನೀವು ಮಾಡಬೇಡಿ. ನಾನು ಹೇಳಿದೆ, ಇಲ್ಲ ನಟರಾಜಣ್ಣ, ನಾನು ಮಾಡದೇ ಇರೋಕ್ಕಾಗಲ್ಲ, ಮಾಡದೇ ಇದ್ರೆ ನನಗೆ ನಿದ್ದೆ ಬರಲ್ಲ, ನನಗೆ ಕಷ್ಟ ಆಗುತ್ತೆ. ಯಾಕೆ ಮಾಡಬಾರ್ದು ಹೇಳಿ? ಇಲ್ಲ, ರೈಟ್ ಆರ್ ರಾಂಗ್, ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ವಿಷಯದಲ್ಲೂ ನಿಮಗೆ ಒಂದು ಕೆಲವರು ಬಿಟ್ಟು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ಅವರೆಲ್ಲ ಒಂದು ರಿಂಗ್ ಆಗಿಬಿಡ್ತಾರೆ. ಇವನೇನು ನಾವೇ ಸಪೋರ್ಟ್ ಕೊಟ್ಟು ಮನುಷ್ಯ ನಮಗೇನೆ ಗುಂಡ್ಬಿಡಕ್ಕೆ ಬರ್ತಿದ್ದಾನೆ ಅಂತಾರೆ. ನಾನು ಹೇಳಿ, ನಾನು ಅವ್ರ ಬಗ್ಗೆ ಹೇಳಲ್ಲ. ದೇ ಆರ್ ಆಲ್ಸೋ ಈಕ್ವಲಿ ಹೆಲ್ಪ್ಲೆಸ್. ಖುಷಿಗೇನು ಮಾಡಿರಲ್ಲ ಅವ್ನು ತೊಗೊಂಡೋಗಿ. ಕಳ್ಳರುಗಳವರು, ಯಾರು ಕಾಣದೇ ಇರುವಾಗ ಮನೆಗೆ ನುಗ್ಗಿ ಕಳ್ತನ ಮಾಡೋರು. ಈ ಚೈನ್ ಸ್ನ್ಯಾಚಿಂಗ್ ಕೂಡ ಮಾಡೋಕ್ಕಾಗಲ್ಲ, ಅವ್ರ ಮುಖ ನೋಡಿದ್ರೆ ಗೊತ್ತಾಗೋಗ್ತದೆ, ಓ ಇವ್ರು ಸರಿ ಇಲ್ಲ ಅಂತ. ಸೊ ಅಂಥವ್ರು ಹತ್ರ ಹೋಗಿ ಕೊಲೆ ಮಾಡಿ ಮನೆಗೆ ಹೋಗೋದು, ಇದು ಮಾಡೋದು, ಕತ್ತೆ ಹಾಲು ಕುಡಿಯೋದು, ಮರ್ಡರ್ ಮಾಡೋದು ಸಾಧ್ಯನೇ ಇಲ್ಲ. ನಾನು ಬೇಡ ಅಂತ ರಿಂಗ್ ಆಗಿಬಿಡ್ತಾರೆ, ನಿಮ್ಗೇನೋ ತೊಂದರೆ ಮಾಡ್ತಾರೆ. ಐ ಡೋಂಟ್ ಕೇರ್, ಐ ವಿಲ್ ಫೇಸ್ ಇಟ್. ಈ ಸತ್ಯ ನಾನು ಹೇಳಲೇಬೇಕು ಅಂತ ಕೂತ್ಕೊಳ್ತೀನಿ. ಪ್ರಿಪೇರ್ ಆಗ್ತಾ ಇದ್ದೀನಿ. ಆಗ್ತಾ ಇರೋ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ನಟರಾಜಣ್ಣ ಯೋಚನೆ ಮಾಡ್ತಾರೆ, ಯಾರು ಹಿಡ್ಕೊಂಡ್ರೆ ಆಗತ್ತೆ, ಇವ್ರು ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ, ಇದು ಕೆಟ್ಟೋಗುತ್ತೆ ಅಂತ ಹೇಳಿ ಬಚ್ಚನ್ನ ಇಟ್ಕೊಳ್ತಾರೆ. ನಟರಾಜಣ್ಣ ಅಂದರೆ ಆಲ್ರೆಡಿ ಪೇದೆ ಅನ್ಕೋಬೇಡಿ. ಸೋಮಣ್ಣ ಇವತ್ತು ಏನಾದರೂ MLA ಆಗೋದಕ್ಕೆ, ಮಿನಿಸ್ಟರ್ ಆಗೋದಕ್ಕೆ, ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಏಕೈಕ ವ್ಯಕ್ತಿ ಕಾರಣ ಅಂದರೆ ಅವರೇ. ನಮ್ಮನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಸಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಏನೂ ಇರಲಿಲ್ಲ ಅವತ್ತಾಗ. ಅವ್ರು ಏನೂ ಇಲ್ಲದಿರೋ ಸಮಯದಲ್ಲಿ ಹಠ ಹಿಡಿದು ಮಾಡಿಸಿದವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಮಾಡಿದವರು. ಬಚ್ಚನ್ಗೆ ತಲೆ ಕೆಡಿಸ್ಬಿಡ್ತಾರೆ. ರಿಲೀಸ್ ಆಗೋಕ್ಕೆ ಮುಂಚೆ ಹೆಚ್ಚು ಕಮ್ಮಿ ಮಾಡ್ತಾರೆ ಇವರಿಗೆ. ಹಾಗೆಲ್ಲ ನನಗೆ ವೈರಿಗಳು ಅನ್ನೋರು ಬೇರೆ ಬೇರೆ ಕಡೆ ಇರ್ತಾರೆ. ಸೊ ಶೂಟೇ ಮಾಡಿಸ್ತಾರೆ. ಇದುವರೆಗೂ ಸಪೋರ್ಟ್ ಕೊಟ್ಬಿಡ್ತಾರೆ. ಜಯರಾಜ್ ಇವರೆಲ್ಲ ಹೋದಂಗೆ ಇವರು ಹೊರಟೋಗ್ತಾರೆ. ಬಚ್ಚನ್ ಶುರು ಮಾಡ್ತಾರೆ, ಆಗ್ಬೇಕು ನಿಮಗೆ ಏನು ಬೇರೆ ಏನಾದ್ರು ಮಾಡಿ, ನಮ್ಮ ಕತೆಗಳು ಮಾಡಿ, ಬೇರೆ ಕತೆ ಮಾಡಿ, ಇನ್ನೇನಾದರೂ ಮಾಡಿ, ಅಥವಾ ಸಿನಿಮಾ ಮಾಡಲೇಬೇಡಿ, ಬರ್ಕೊಂಡಿರಿ, ಇದು ದಂಡು ಪಾಳ್ಯ ಬೇಡ. ದಂಡು ಪಾಳ್ಯದಿರೋ ಸಂತರಲ್ಲ ಅವರು, ಯೋಗಿಗಳಲ್ಲ ಅವರು, ಸಾಮಾಜಿಕ ಇವರಲ್ಲ, ಸಮಾಜದಲ್ಲಿ ದೊಡ್ಡ ಹೆಸರು ತಗೊಂಡಿಲ್ಲ, ಇರೋದೇ ದೊಡ್ಡ ಕಳ್ಳರುಗಳು ಅಂತ. ಅವ್ರ ಬಗ್ಗೆ ಯಾಕೆ ಒದ್ದಾಡಬೇಕು? ನಾನು ಹೇಳಿದೆ, ಸಂತರ ಬಗ್ಗೆ ಮಾಡೋದಕ್ಕೆ, ಯೋಗಿಗಳ ಬಗ್ಗೆ ಮಾಡೋದಕ್ಕೆ, ದೊಡ್ಡವ್ರ ಬಗ್ಗೆ ಮಾತನಾಡೋದಕ್ಕೆ 100 ಜನ ಇದ್ದಾರೆ. ಏನೂ ಇಲ್ಲದೆ ಇರೋರು ಅವರು, ಸಣ್ಣ ಕಳ್ಳರು, ತುಂಬ ಲೋ ಲೆವೆಲ್ ಕಳ್ಳರು, ದೊಡ್ಡ ಲೆವೆಲ್ಲು ಅಲ್ಲ, ಲೋ ಲೆವೆಲ್ ಕಳ್ಳರು. ನಾನು ಮಾಡಬೇಕು ಬಚ್ಚನ್. ಹೆಚ್ಚು ಕಮ್ಮಿ ಒಂದು ಸಾಮಾನ್ಯವಾಗಿ ಬಚ್ಚನ್ನು ನಾನು ಅಷ್ಟು ಆರ್ಗ್ಯೂ ಮಾಡಿರೋದು ಬಹಳ ಕಡಿಮೆ. ನಾನು ಏನು ಹೇಳಿದ ತಕ್ಷಣ ಹೌದಾ ಸರಿ ಏನ್ಬಿಡ್ತಾರೆ. ಬಿಡ್ತಾನೇ ಇಲ್ಲ ಅವರು. 15 ದಿನ ಆದ್ರೂ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಕಡೆಗೆ ಇವ್ರು ಏನು ಮಾಡಿದ್ರು, ಕಡೆಗೆ ನನಗೆ ಒಂದು ಧೈರ್ಯ ಇತ್ತು. ನನ್ನ ಸಪೋರ್ಟ್ ಬೇಸ್ ಅವತ್ತಿರಲಿ ಇವತ್ತು ಸಹ ಈ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಇವೆಲ್ಲ ನನ್ನ ಸಪೋರ್ಟ್ ಬೇಸ್ಗಳು. ರೈತ ಸಂಘಟನೆಗಳು ಇವೆಲ್ಲ ಅವರೆಲ್ಲ ಇದ್ದಾರೆ. ಬಿಡಿ ಬಚ್ಚನ್, ಹಂಗೇನಾರು ಆದರೆ ನಾನು ಕತೆ ಮಾಡಿದಾಗ ಅವರು ಒಪ್ಕೊಳ್ತಾರೋ, ಅವರು ಸತ್ಯ ಹೇಳಿದ್ದೀನಿ ಅಂತ. ಸುಳ್ಳು ಹೇಳಿದರೆ ಏನು ಬೇಕಾದ್ರೂ ಮಾಡಿ, ಅಥವಾ ಜನ ತಿರಸ್ಕರಿಸಿ, ಅಥವಾ ಸೆನ್ಸಾರ್ ಕೊಡೋದು ಬೇಡ. ಹಿಂದೂ ದರ ಹೊನ್ನಾಪುರ ಮಾತನಾಡ್ತಾರೆ. ಆಗ ನಮ್ಮ ಅಗ್ನಿಪತ್ರಿಕೆ ಎಡಿಟರ್ ಅವರು ಮತ್ತು ಟಾಲ್ ವ್ಯಕ್ತಿ,
ಸಂಘಟನೆಯ ಜಗತ್ತಿನಲ್ಲಿ ತುಂಬ ದೊಡ್ಡ ವ್ಯಕ್ತಿ, ದೊಡ್ಡ ಹೆಸರು. ಅವರು ಒಂದ್ಸರಿ ಕೂತ್ಕೊಳ್ತಾರೆ, ಅವರು ವಿಷಯ ತೆಗಿಯಲ್ಲ. ನನಗೆ ಗೊತ್ತಿರುತ್ತೆ ನಂಗೆ ಸಪೋರ್ಟ್ ಕೊಡ್ತಾರೆ ಅಂತ. ಹಿಂದೂದರ್ ಈ ಬಚ್ಚನ ಎದುರ್ಕೊಳ್ತಾ ಇದ್ದಾರೆ ನೋಡಿ, ಪೊಲೀಸ್ ತೊಂದರೆ ಮಾಡ್ತಾರೆ, ಬೇಡ ಈ ಕತೆ ಮಾಡಬೇಡಿ ಅಂತಿದ್ದಾರೆ ಅಂತ ಹೇಳಿದಾಗ, ಹೌದು ಶ್ರೀಧರ್ ನೀವು ಮಾಡದೇ ಇರೋ ಸರಿ ಅಂತ ನಮ್ಗಳಿಗೂ ಅನಿಸ್ಬಿಟ್ಟಿದೆ. ಅವ್ರು ಮಾತನಾಡ್ಬೇಕು, ಅವ್ರು ಒಬ್ರಿಗೋಸ್ಕರ ಮಾತನಾಡಿಲ್ಲ. ದೇವನೂರು ಮಹಾದೇವಯಿಂದ ಹಿಡಿದು ವೆಂಕಟಸ್ವಾಮಿಯಿಂದ ಹಿಡಿದು ಬಂಜೇರೆ ಜಯಪ್ರಕಾಶ್ ಎಲ್ಲ ಜೊತೆ ಟಚ್ಚಲ್ಲಿದ್ದವರು ಬೇಡಿ. ಅಲ್ಲಿ ನಂಗೆ ಶಾಕ್ ಆಗಿಬಿಡುತ್ತೆ. ಏನು ಹಿಂದೂದರ್ ನೀವು ಈ ಮಾತು ಹೇಳ್ತಾ ಇದ್ದೀರಿ, ನೀವು ಮಾಡಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳೋದಲ್ವಾ, ಏನು ಹಿಂಗೆ ಹೇಳ್ತಾ ಇದ್ದೀರಿ ನೀವು ಅಂದಾಗ, ಶ್ರೀಧರ್ ನಿಜವಾಗ್ಲೂ ನಿಮ್ಮ ಈ ನಟರಾಜಣ್ಣ ಅವರು ಹೇಳೋ ಹಾಗೆ ನಿಮಗೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಾವೇನು ಮಾಡೋಕ್ಕಾಗತ್ತೆ? ಪೊಲೀಸ್ನ ಖಂಡಿಸ್ಬೋದು ಅಷ್ಟೇ ಹೊರತು ಇನ್ನೇನೂ ಮಾಡೋಕ್ಕಾಗಲ್ಲ, ನಿಮ್ಗೆ ಹಿಂದಕ್ಕೆ ಬರಲ್ಲ, ದಯವಿಟ್ಟು ಬೇಡ. ಅಲ್ಲಿ ಸ್ಟಾಪ್ ಆಗಿದ್ದು ತಿರುಗಿ ಸ್ಟಾರ್ಟ್ ಆಗೋದು ನಮ್ಮ ದೇವೇಂದ್ರ ಅವ್ರು ಬಂದಾಗ. ದೇವೇಂದ್ರ ಅವ್ರಿಗೆ ನಾನು ಹೇಳ್ತೀನಿ, ದೇವೇಂದ್ರ ಅವರೇ ಇಲ್ಲಿ ಈ ಥರ ಇದೆ. ಒಂದು ಕಡೆ ಪೊಲೀಸ್ ಅಫ್ಕೋರ್ಸ್ ಅವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದವರು ಇವರು ಯಾರೂ ಇಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಆದರೂ ಡಿಪಾರ್ಟ್ಮೆಂಟ್ ಹಿಂಗೆ ಮಾಡಿತ್ತು ಬೇರೆಯವ್ರ ಮಾತು ಕೇಳಿಕೊಂಡು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಒಂಟಿ ಮಹಿಳೆಯರು ಯಾಕೆ ಸಾಯ್ತಾ ಇದ್ರು? ಈ ಒಂಟಿ ಮಹಿಳೆಯರ ಇದು ನಿಮಗೆ ಗೊತ್ತಿದೆಯೋ ಇಲ್ಲೋ, ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ 2,500 ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾರೆ ಈ ದೇಶ. 2,500 ಹೆಣ್ಣು ಮಕ್ಕಳು. ನೀವು ಪೇಪರ್ ನೋಡಿರ್ತೀರಿ, ಗಮನಿಸಿರಲ್ಲ. ಯಾವುದೋ ಹೆಣ್ಮಕ್ಳ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳ್ತೀವಿ ನಾವು? ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೇಕು, ನಿಮಗೆ ಧರ್ಮಸ್ಥಳದಲ್ಲಿ 57 ಒಂಟಿ ಮಹಿಳೆಯರ ಹೆಣ್ಣುಗಳು ಸಿಕ್ಕಿದೆ ಮತ್ತು ಕೆಲವು ನೇಣ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ಡೀಟೇಲ್ ಕೊಡಿ ಕೋರ್ಟ್ನಲ್ಲಿ ಇರೋದನ್ನ ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರನ್ನ ಕೇಳಿದೆ, ಅವ್ರಿಗೆ ಆಗದೇ ಇರೋರು ಕೇಳಿದೆ, ಸೌಜನ್ಯ ಪ್ರಕರಣದಲ್ಲಿ ಹೋರಾಡ್ತಿರೋರು ಕೇಳಿದೆ, ಒಂದೇ ಒಂದು ಇದನ್ನು ಕೂಡ ಕೊಡೋಕ್ಕೆ ಇದುವರೆಗೂ ಆಗಿಲ್ಲ. ಇವತ್ತು ಈ ಕ್ಷಣದವರೆಗೂ ಆಗಿಲ್ಲ. ಮತ್ತು ನಾನು ಹೋಗಿ ಅಲ್ಲಿ ಕೋರ್ಟ್ನಲ್ಲಿ ನಿಂತ್ಕೊಂಡು ತೊಗೊಳ್ಳೋಷ್ಟು ನನಗೆ ಆಸಕ್ತಿ ಇಲ್ಲ. ಆದರೆ ಈ ರೀತಿ ಎಲ್ಲ ಉತ್ತರ ಭಾರತದಲ್ಲಂತೂ ಬಹಳ ಸಾಮಾನ್ಯ. ಮುಂಬೈನಲ್ಲಿ ಕೇಳಲೇಬೇಡಿ, ಬೆಂಗಳೂರಿನಲ್ಲೂ ಅಷ್ಟೇ, ಕೇರಳದಲ್ಲಿ ನೀವು ನೋಡಿರ್ಬೇಕು. ನೀವು ಡಾಕ್ಟ್ರುಗಳು, ಇಬ್ಬಿಬ್ರು ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟಿರೋ ಡಾಕ್ಟ್ರುಗಳು ಕತೆಗಳು, ಪ್ರಸಂಗಗಳು ಮತ್ತು ಅರೆಸ್ಟ್ಗಳು ನಾವು ಓದ್ತಾ ಇದ್ದೀವಿ. ಇದ್ರ ಮೇಲೆ ಬೇಸ್ ಆಗಿರೋ ಒಂದಿದು. ಅಫ್ಕೋರ್ಸ್ ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟ್ರಿ. ಇದು ಇಲ್ಲಿ ನಾನು ಇದು ತಂದಿದ್ದೀನಿ, ಯಾವುದು ಆ ವಿಷಯಗಳನ್ನೂ ತಂದಿದ್ದೀನಿ. ದಂಡೋಪಾಳ್ಯ ಯಾರೋ ಮಾಡಿ ಯಾಕೆ ಅವ್ರನ್ನ ಫಿಕ್ಸ್ ಮಾಡ್ತಿದ್ರು ಅಂದರೆ ಜನ ಮತ್ತು ಪತ್ರಿಕೆಗಳು ಎಲ್ರಿಗೂ ಒಂದು ಗಾಬರಿ ಇದ್ದೇ ಇದೆ. ಇವತ್ತು ಮಾಹಿತಿಯ ಮೀಡಿಯಾಗಳ ಬಗ್ಗೆ ಎಲ್ರಿಗೂ ಗಾಬರಿ ಇದೆ. ಅವ್ರು ಎಲ್ಲಿ ನಮ್ಮ ಮೇಲೆ ಬೀಳ್ತಾರೋ, 100 ಹೆಣ್ಣು ಮಕ್ಕಳು ಇರಾದಾಗ ಎಲ್ಲಿ ತಲೆಗೆ ನೋವಾಗುತ್ತೋ ಅಂತ ಹೇಳಿ ಯಾರ ತಲೆಗಾದ್ರೂ ಕಟ್ಟಿ ಅಂತಾರೆ, ಆ ರೀತಿ ಕಟ್ತಾ ಹೋಗಿದ್ದಾರೆ. ಕಾಲದಿಂದ ನಡೀತಾ ಇದೆ. ಲಂಡನ್ ಇಲ್ಲೆಲ್ಲ ತುಂಬ ನಡೆದಿದೆ. ಜಾಕ್ ದಿ ರಿಪ್ಪರ್ ಅನ್ನೋ ಹೆಸರು ಕೇಳಿರ್ಬೇಕು. ಜಾಕ್ ಅಂತ ಒಬ್ಬ ಇದ್ದ, ಅವನಿಗೆ ವೇಷ ಕಂಡ್ರೆ ಆಗ್ತಾ ಇರಲಿಲ್ಲ, ಅವನು ಎಲ್ಲ ವೇಷ ಕೊಲ್ತಿದ್ದ. ಅವನು ಎಷ್ಟು ಕೊಂದಿದ್ದಾನೆ ಅಂತ ಬುಕ್ಗಳು ಬಂದಿದೆ ಅಂತ ಹೇಳಿದ್ರೆ 1901ನೇ ಇಸ್ವಿ ಟೈಮ್ ಹೇಳ್ತಾ ಇರೋದು ನಾನು. 1ರಿಂದ ಹೊಸ ಇದು ಶುರುವಾದಾಗ, ಸೆಂಚುರಿ ಶುರುವಾದಾಗ, ಸಹಸ್ರಮಾನ ಶುರುವಾದಾಗ ಹೇಳ್ತಿದ್ದೀನಿ. ಆಗ ಅವನು 100 ಮಾಡಿದ್ದ ಅಂತಾರೆ. ಅವೆಲ್ಲ ಸುಳ್ಳು. ಅದಕ್ಕೆ ಕಾರಣಗಳು ಕೊಡ್ತಾರೆ. ಅವನು ಯಾರೋ ತಲೆ ಕೆಟ್ಟ ಪರ್ವರ್ಟೆಡ್ ಇವನು, ಸೆಕ್ಸುವಲ್ ಇವನು ಮಾಡ್ತಾರೆ, ಸುಳ್ಳು. ಅಲ್ಲಿ ಕೊಟ್ಟಿರೋದೆಲ್ಲ ರಿಚುವಲ್ ಕಿಲ್ಲಿಂಗ್ಸ್, ಅದೆಲ್ಲ ಕ್ರಿಮಿನಲ್ ಬರ್ತದೆ. ರಿಚುವಲ್ ಕಿಲ್ಲಿಂಗ್ಸ್. ಒಂದು ಕಡೆ ನಾವು ದೇವರು ಅಂತೀವಿ, ಅಲ್ಲಾಹು ಅಕ್ಬರ್ ಅಂತ ಹೋಗಿ ಇಸ್ರೇಲ್ನಲ್ಲಿ ಅಕ್ಟೋಬರ್ 7 ಸಾವಿರಾರು ಜನ ಸಾಯಿಸ್ತಾರೆ. ಅದೇ ಯೆಹೋವಾ ಗ್ರೇಟ್ ಅಂತ ಅವರು ಹೇಳ್ತಾರೆ ಇಸ್ರೇಲಿಗಳು. ಮಕ್ಕಳಿಗೆ ಇದಾಗ್ತಾ ಇದ್ದಾರೆ. ಇದರಿಂದ ಏನಿದೆ? ಇಲ್ಲಿ ದೇವರ ಹೆಸರುಗಳು ಇಲ್ಲೆಲ್ಲಿ ಯೂಸ್ ಆಗ್ತಾ ಇದೆ. ಜೈ ಶ್ರೀರಾಮ್ ಅಂತ ಹೇಳಿ ಎಷ್ಟು ಜನಕ್ಕೆ ಬಟ್ಟೆ ಬಿಚ್ಚಿದ್ದಾರೆ, ಇದು ಮಾಡಿದ್ದಾರೆ, ಹೊಡೆದಿದ್ದಾರೆ. ಅಲ್ಲಿ ನನಗೆ ಅದನ್ನು ಹೇಳಿದಾಗ ಇವ್ರು ಮಾತನಾಡ್ತಾರೆ, ಅಲ್ಲಾಹು ಅಕ್ಬರ್ ಅಂದಾಗ ಮುಸ್ಲಿಂ ಮಾತಾಡ್ತಾರೆ, ಯೆಹೋವಾ ಅಂದಾಗ ಯಹೂದಿಗಳು ಮಾತನಾಡ್ತಾರೆ. ಅದರಿಂದ ಹೊರಗಡೆ ಬರಬೇಕು. ಇವತ್ತಿಗೂ ಕೂಡ 2,500 ಪ್ರಕರಣಗಳು, ಕೇಸ್ಗಳಾಗ್ತಾ ಇದ್ದಾವೆ ಈ ವಿಷಯದಲ್ಲಿ. ಇವರು ನನಗಿಂತಲೂ ಆಳ್ವಾಗಿ ತಿಳ್ಕೊಂಡಿದ್ದಾರೆ, ನಮ್ಮ ಪ್ರೊಡ್ಯೂಸರ್. ಅದರಲ್ಲಿ ಧೈರ್ಯ ಮಾಡಿ ಎಸ್ ಅಂದರು. ಒಂದು ಸಣ್ಣ ವಿಷಯ ನಿಮಗೆಲ್ಲ ಹೇಳಬೇಕು ಅಂದರೆ, ಒಂದು ನಿಮಿಷ ಪ್ಲೀಸ್, ಒಂದು ಸಣ್ಣ ವಿಷಯ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಹೇಳೋದು ಬಯಸೋದಿಲ್ಲ, ಅದು ಹೇಳ್ಬಿಡ್ತೀನಿ. ನಮ್ಮ ನಡುವೆ ಇರೋ ಸಾಕಷ್ಟು ಹೆಸರುವಾಸಿ ವ್ಯಕ್ತಿ ಶ್ರೀ ರವಿಶಂಕರ್. ನಾವು ಅವ್ರನ್ನ ಇಷ್ಟಪಡ್ತೀವೋ ಇಲ್ವೋ, ತಕರಾರುಗಳು ನಮಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಅವರ ತಂದೆಯನ್ನು, ಈಗ ತಂದೆ ಬದುಕಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಸುಮಾರು 10 ವರ್ಷಗಳ ಕಾಲ ಒಂಟಿ ಇದರಲ್ಲಿ ಸೆರೆಮನೆ ಥರ ಮಾಡಿ ಒಂದು ಸಣ್ಣ ಇದರಲ್ಲಿ ಕೂಡಾಕಿರ್ತಾರೆ. ಮತ್ತು ಅವ್ರು ನೋಡ್ಕೊಳ್ಳೋಕ್ಕೆ ಒಬ್ಬ ಹೆಂಗಸಿರ್ತದೆ. ಅಷ್ಟು ಕಾರಣ ಏನು ನಾನು ಹೇಳಲ್ಲ, ಆದರೆ ನನಗೆ ಗೊತ್ತು. ಅವ್ರು ಮಾತನಾಡಬಾರ್ದು. ಯಾವ ವಿಷಯ ಮಾತನಾಡಬಾರ್ದು? ಮಾತನಾಡದೇ ಇರುವಂಥದ್ದು ಏನಿದೆ ಅಲ್ಲಿ? ಗಾಡ್ ಫಾದರ್ಗೆ ಅಲ್ಲ, ಗುರುಗೆ, ಗಾಡ್ ಮ್ಯಾನ್ಗೆ ಏನಿದೆ ಅಲ್ಲಿ?
ಕೂಡ ಹಾಕಿದ್ರು. ಕಾರಣ ಗೊತ್ತಿತ್ತು ಅವರಿಗೆ ಇವರು ಏನೇನು ಇದನ್ನು ಶಾಸ್ತ್ರಬದ್ಧವಾಗಿ ಮಾಡಿದ್ದಾರೆ. ಸೊ ಈ ಒಂದು ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡಿದ್ದೀನಿ. ನಾನು ಹೇಳಿದಾಗೆ ಒಳಲಿನಲ್ಲಿ ತುಂಬಾ ಇದೆ. ನಾವು ಅಂದ್ಕೊಳ್ಳೋದಕ್ಕಿಂತಲೂ ತುಂಬ ಹೆಚ್ಚು ಸ್ವಾರ್ಥ ಮತ್ತು ಹಿಂಸೆ. ಇವತ್ತು ರಾಜಕಾರಣಿಗಳು ನೋಡ್ತಿದ್ದೀರಿ, ಅವರೆಲ್ಲ ದುಷ್ಟರು ಅಂತ ಹೇಳಲ್ಲ, ಆದರೆ ಮಹಾಭ್ರಷ್ಟರು ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿ. ನಮಗೆ ಕಾಣದೇ ಇಲ್ಲ. ಎಲ್ಲೋ ಒಬ್ಬ ಒಳ್ಳೆಯವ್ನು ಕಾಣಿಸಿದ್ರು ಅವನ್ನ ಕಮಿಡಿಯನ್ ಆಗಿಬಿಟ್ಟಿರ್ತಾನೆ. ನಮ್ಮ ನಿತೀಶ್ ಕುಮಾರ್ ಥರ ಭ್ರಷ್ಟ ಅಲ್ಲ, ಬಟ್ ಹಿ ಹ್ಯಾಸ್ ಬಿಕಮ್ ಎ ಕಮಿಡಿಯನ್. ಐ ಫೀಲ್ ಸೋ ಬ್ಯಾಡ್, ಸೋ ಸ್ಯಾಡ್ ಅಬೌಟ್ ಇಟ್. ದಿಸ್ ಇಸ್ ದ ಪಲ್ಟಿ ಕುಮಾರ್ ಅಂತ ಕರೀತಾರೆ ಅವ್ರನ್ನ. ನನಗೆ ಶಾಕ್ ಆಗ್ತದೆ, ಬೇಕೇ ಇರಲಿಲ್ಲ ಅವರಿಗೆ. ನಾನು ಯಾಕೆ ಶಕ್ತಿ ರಾಜಕೀಯಕ್ಕೆ ಬಾ ಅನ್ನೋ ಒತ್ತಡ ನನಗೆ ಅವತ್ತು ಇತ್ತು, ಇವತ್ತು ಇದೆ. ನಾನು ಯಾಕೆ ಹೋಗಲ್ಲ ಅಂದರೆ ನಮಗೆ ಗೊತ್ತು ಐ ವಿಲ್ ಬಿ ಎ ಮಿಸ್ಫಿಟ್. ಸೊ ಹೀಗಾಗಿ ಸಿನಿಮಾಗಳ ಮೂಲಕನೇ ಹೇಳಬೇಕು, ಕಲೆಯ ಮೂಲಕ ಹೇಳಬೇಕು ಅಂತ ನಾವು ಮಾಡಿದ್ದೀವಿ. ಮತ್ತು ಇದರಲ್ಲಿ ಕಷ್ಟಪಟ್ಟಿರೋದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರಿ. ಈಗ ಎಸ್ಪೆಷಲಿ ನನಗೆ ಯಾಕೆ ಹೆಣ್ಮಗಳು ಅಂದರೆ ಶಿ ಡಿಸರ್ವ್ಸ್ ಮಚ್ 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 ಮೋರ್ ಸಕ್ಸಸ್. ಸೊ ಇವೆಲ್ಲ ನೋಡಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ. ನೀವೆಲ್ಲ ಸೇರಿ ಈ ಸಿನಿಮಾ ಎತ್ಕೊಂಡು ಹೋಗಬೇಕು. ಯಾಕೆಂದರೆ ಇಲ್ಲಿ ಮೀಡಿಯಾಗಳದ್ದು ಬಹಳ ದೊಡ್ಡದು, ಮತ್ತು ಬಾಯಿಂದ ಬಾಯಿಗೆ ಹರಡೋದು ಬಹಳ ದೊಡ್ಡದು, ಮತ್ತು ಆನ್ಲೈನ್ ತುಂಬ ದೊಡ್ಡದು. ಇಷ್ಟು ಹೇಳ್ಕೋಬೇಕಾಗಿತ್ತು, ಹೇಳಿದ್ದೀನಿ. ಎನಿ ಕ್ವಶನ್ಸ್? ಸಾರಿ, ಯಾರು ಹೇಳಿದ್ರು ನಿಮಗೆ? ನನಗೆ ಗೊತ್ತಿಲ್ಲ. ಅದೇ ಕಥೆಗಾರನ ಪಾತ್ರ, ಪ್ಲೀಸ್ ಕಥೆಗಾರನ ಪಾತ್ರ. ಅದು ಬಿಟ್ಟು ನನಗೆಲ್ಲ ಎಂಥ ಪ್ರಶ್ನೆ ಬೇಕಾದ್ರೆ ಕೇಳಿ ಅಂದರೆ ನೀವು ಇಂಥ ಔಟ್ಲ್ಯಾಂಡಿಶ್ ಕೇಳ್ತಾ ಇದ್ದೀರಲ್ಲ. ನಾನು ಕಥೆಗಾರ, ಸಂಭಾಷಣೆ, ಇದು ಕತೆ ಎಲ್ಲ ನಂದು. ಇಲ್ಲ ಬಿಡಿ ಆಗಿಲ್ಲ, ನನಗಂತೂ ಗೊತ್ತಿಲ್ಲ. ಬೇಡ, ಈಗ ಮಾರ್ಚ್ 8ಕ್ಕೆ ನೋಡ್ತಿರಲ್ಲ, ಅಲ್ಲ ಮಾರ್ಚ್ 8 ನೋಡೋಣ. ಪ್ಲೀಸ್ ಟಾಕ್ ಟು ಮಿ ಅಬೌಟ್ ಎನಿ ಅದರ್ ದಿಸ್ ಒನ್. ಕ್ವಶನ್ ಮಿ ಅಬೌಟ್ ಎನಿ ಅದರ್ ಥಿಂಗ್. ಯಾಕೆ ಇಂಥ ಸುಳ್ಳೆಲ್ಲ ಹರಡಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಹೌದಾ, ಏನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಹಾಂ, ಎನಿ ಕ್ವಶನ್ಸ್ ಫ್ರಮ್ ಎನಿಬಡಿ? ಹಾಂ, ಎಲ್ಲಿ? ಯಾರು? ನಾನು ಬಣ್ಣ ಹಚ್ಕೊಂಡಾಗಲೇ 35 ವರ್ಷ ಆಯಿತು ಹೆಚ್ಚು ಕಮ್ಮಿ. ಐ ಥಿಂಕ್ 85, 86 ಎಷ್ಟು ವರ್ಷ ಆಯಿತು. ನಾನು ಅದಕ್ಕೆ ಮುಂಚೆ ಬರೀ ಸಾಹಿತಿಗಳ ಜೊತೆಲಿದ್ದೆ. ಲಂಕೇಶು, ಚಂದ್ರಶೇಖರ ಪಾಟೀಲು, ದೇವನೂರು ಮಹಾದೇವ ಇಂಥವ್ರ ಜೊತೆ. ಆಮೇಲೆ ಬಣ್ಣ ಹಚ್ಕೊಂಡು ಅಂಡರ್ವರ್ಲ್ಡ್ಗೆ ಹೋದೆ, ತಿರುಗಿ ಸಾಹಿತಿಗಳ ಜೊತೆ ಬಂದೆ. ಆ ಬಣ್ಣ ನನಗೇನು ಅನಿಸಿಲ್ಲ. ಬಿಡಿ ಈಗ ದಯವಿಟ್ಟು ನೀವು ಏನು ಕೇಳ್ತಿದ್ರು ಅಂತ ನನಗೆ ಯಾರಿಗೆ ಆನ್ಸರ್ ಕೊಡೋಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ ಯಾವಾಗಾದರೂ. ಓಕೆ, ಅದು ಹೇಳಪ್ಪ, ಅವ್ರಿಗೆ ಹೇಳೋದಲ್ವಾ? ಥ್ಯಾಂಕ್ ಯು. ಅಟ್ಲೀಸ್ಟ್ ಆ ಹೆಸರು ರೀತಿ ನಾನು ಸೇರಿಸಿದ್ರಲ್ಲ. ಯಾಕೆ ನಾನು ಆರಾಧಿಸೋ ಒಂದು ವ್ಯಕ್ತಿತ್ವ, ಅದು ವ್ಯಕ್ತಿತ್ವ. ಭಾಳ ಜನಕ್ಕೆ ಗೊತ್ತಿಲ್ಲ. ಅವ್ರೇನೋ ವಿನಯ ಇದೆಲ್ಲ ತೋರಿಕೆ ಅದು ಇದು ಅಂತಾರೆ. ತುಂಬ ಇದು. ಅದು ಚಿಕ್ಕ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದೆ. ಸೊ ಈಗ ಆ್ಯಕ್ಟಿಂಗ್ ಮಾಡೋ ಯಾವ ಇದು ಇಲ್ಲ. ಎನಿ ಅದರ್ ಕ್ವಶನ್ಸ್ ಫ್ರಮ್ ಎನಿಬಡಿ? ಈಗ ಗ್ರೂಪ್ ಫೋಟೋಗೆ ಎಲ್ಲರನ್ನು ಕರೀ. ಐ ಥ್ಯಾಂಕ್ ಎವರಿಬಡಿ. ನಿಮ್ಮ ಎಲ್ಲ ಇದನ್ನ ಉತ್ತೇಜನ ನಾನು ಬಯಸ್ತೀನಿ. ಐ ಬಿಲಾಂಗ್ ಟು ಯು ಅಂಡ್ ಆಲ್ ಆಫ್ ಯು ಬಿಲಾಂಗ್ ಟು ಮೀ. ಲೆಟ್ ಅಸ್ ಟೇಕ್ ದ ಫಿಲ್ಮ್ ಫಾರ್ವರ್ಡ್. ಲೇಖನಿಯನ್ನ ಖಡ್ಗ ರೀತಿಯಲ್ಲಿ ಪದೇ ಪದೇ ಬಳಕೆ ಮಾಡೋರು ನೀವು ಸರ್. ಹಾಗಾಗಿ ನಿಮ್ಮ ಕಥೆಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ. ಇದೀಗ ಸಿನಿಮಾ ತಂಡದವರಿಂದ ಒಂದು ಗ್ರೂಪ್ ಫೋಟೋ ಇರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.